ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಸೊ ಗೈಸ್, ನಾನು ನಿಮ್ಮ ದೀಕ್ಷಿತ್. ಸೊ ಇವತ್ತಿಂದ ಒಂದು ಹೊಸ ಪ್ರಯೋಗ ಮಾಡ್ತಾಯಿದ್ದೀನಿ. ಏನಪ್ಪ ಅಂತ ಅಂದರೆ, ಇನ್ಮೇಲಿಂದ ಈ ಥರ ವೀಡಿಯೋಸಲ್ಲಿ ನಾನು ಡೈಲಿ ವ್ಲಾಗ್ಸ್ ಹಾಕ್ತೀನಿ. ಒಂದು 10-11 ನಿಮಿಷದ ವೀಡಿಯೋ ಮಾಡೇ ಹಾಕ್ತೀನಿ. ಸೊ ದಯವಿಟ್ಟು ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಫ್ರೆಂಡ್ಸ್ಗೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಸಿ. ಹಾಗೆ ನನ್ನ ಚಾನಲ್ನ ಫಾಲೋ ಮಾಡ್ಕೊಳೋದು ಮಾತ್ರ ಮರಿಬೇಡಿ, ಪ್ಲೀಸ್ ಪ್ಲೀಸ್ ಪ್ಲೀಸ್. ಓಕೆ, ಸೊ ಲೆಟ್ಸ್ ಸ್ಟಾರ್ಟ್. ಸೊ ಫ್ರೆಂಡ್ಸ್, ಇವಾಗ ಡೈಲಿ ಕ್ಯಾಲ್ಸಿಯಂ ಹಾಲು ಬೂಸ್ಟು ವಿತೌಟ್ ಶುಗರ್ ಮತ್ತು ರಸ್ಕ್ ಇದೆ. ದೊಡ್ಡಮ್ಮ ಟೊಮೆಟೊ ಹಚ್ತಾವ್ರೆ. ಏನು ದೊಡ್ಡಮ್ಮ ನಾಷ್ಟ? ಟೊಮೆಟೊ ಬಾತ್. ಓಕೆ, ಸೊ ಕೆಲಸ ಎಲ್ಲ ಮುಗಿಸ್ಕೊಂಡ್ಬಂದು ಆಮೇಲೆ ನಾಷ್ಟ ಮಾಡೋಣ. ಲೆಟ್ಸ್ ಗೋ. ಎಂಥ ಸಾಂಗ್ ಮಮ್ಮಿ. ಹಾಯ್ ಮಾಡಿ. ಹಾಯ್. ಅದೇನೋ ಕಾಪ್ದಾಗಿರ್ತಾರಪ್ಪ ನಮ್ಮಮ್ಮ. ಓಕೆ, ಸೊ ನಮ್ಮಪ್ಪ ಇಲ್ಲಿ ಹಸುಗಳನ್ನ ತೊಳಿತಾ ಇದ್ದಾರೆ. ಇವಾಗ ಹುಲ್ ತೊಗೊಂಬರ್ಬೇಕಂತೆ. ಬನ್ನಿ ಹೋಗೋಣ. ನಮ್ಮ ಅಭಿಯಣ್ಣವರು. ಅಭಿಯಣ್ಣ ಇಲ್ಲಿ ಮಾತಾಡ ಪರವಾಗಿಲ್ಲ, ನಾಚಿಕೆ. ಹಾಂ ನೋಡಿ, ಈಗಲೂ ಕೂಡ ಬಜಾಜ್ ಚೇತಕಲ್ಲಿ ಏನು ಸಖತ್ತಾಗಿ ಓಡಾಡ್ತಾರೆ ನೋಡ್ರಿ. ಸೊ ಗೈಸ್, ಇವಾಗ ಹೊರೆ ಕಟ್ಟಿದ್ದಾಯಿತು. ಟಾರ್ಪಲ್ ನೆಟ್ಟಿಗೆ ಹಾಕಿರಲಿಲ್ಲ, ಎಲ್ಲ ಸ್ವಲ್ಪ ನೆಂದ್ಬಿಟ್ಟೈತೆ ಹುಲ್ಲೆಲ್ಲ. ಸೊ ಇವಾಗ ಮನೆ ಹತ್ರ ಒಟ್ಟು ಒಣಗಾಕೋದು. ಎತ್ಕೊಂಡು ನಡೀರಿ ಗೈಸ್, ಮನೆಗೆ ಎತ್ಕೊಂಡು ನಡಿಯೋಣ ಬನ್ನಿ. ಕಮಾನ್, ಲೆಟ್ಸ್ ಗೋ. ಸೊ ಗೈಸ್, ಇವಾಗ ಹಸು ಇಟ್ಕೊಂಡು ಹೋಗ್ತಾ ಇದ್ದೀನಿ. ನೀವು ಆಚೆ ಕಟ್ಟಾಕೋದು ತೊಳೆದಿದ್ದಾಯಿತು, ಆಚೆ ಕಟ್ಟಾಕೋದು. ಸೊ ಗೈಸ್, ಇವಾಗ ಮೇವು ಕೊಯ್ಯಕ್ಕೆ ಬಂದಿದ್ದೀವಿ. ಓಕೆ, ಸೊ ನಮ್ಮಪ್ಪ ಮೇವು ಕೊಯ್ತಾವ್ರೆ. ಇದೇ ನೋಡಿ ನಮ್ಮ ತೋಟ. ತೆಂಗಿನ ಮರ, ತ್ಯಾಗದ ಮರ, ಸೀಮೆ ಹುಲ್ಲು, ಜೋಳಕಡ್ಡಿ. ಓಕೆ, ಸೊ ಬನ್ನಿ ಮೇವು ಕೊಯ್ಯೋಣ. ರೈಸ್, ಇವಾಗ ಮೇಕೆಗಳು ಕಂಬಳಿ ಸೊಪ್ಪು, ತ್ಯಾಗದ ಸೊಪ್ಪು ಎರಡು ಒಂದು ಸ್ವಲ್ಪ ತೊಗೊಂಡು ಮನೆ ಕಡೆ ಹೋಗ್ತಾ ಇದ್ದೀನಿ. ಗೈಸ್, ಇವಾಗ ನಮ್ಮ ಅಲೆಕ್ಸ್ನ ನಿನ್ನೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿದ್ರಿ. ಅವರು ಟಾನಿಕ್ ಕೊಟ್ಟವ್ರೆ. ಪುನೀಣ ಸರಿ ಇರಲ್ಲ, ಹೇಳ್ತಾ ಇದ್ದೀನಿ. ನಮ್ಮ ಅಣ್ಣ ನೀರೆಲ್ಲ ಸಿರಂಜಾಗಿ ಚುಮ್ಸ್ತಾವನೆ. ಇವಾಗ ಇವನಿಗೆ ಟಾನಿಕ್ ಹಾಕೋಣ. ಅಣ್ಣ ಓಡೋತಾನೆ ಅಂದ್ಬಿಟ್ಟು ಇಟ್ಕೊಂಡಿದ್ದೀನಿ. ಮಾಡಬೇಕು, ಸಾಕು ಮಾಡಲ್ಲ. ಹೋಗ, ನೀನು ಮಾಡ್ತೀಯ. ಬಾಕ್ಲು ತೆಗಿತಾ ಇದ್ದಂಗೆ ಓಡೋತಾನೆ. ಸಾಕು ಸಾಕು. ಸೊ ಗೈಸ್, ನಾಷ್ಟಾ ಟೊಮೆಟೊ ಬಾತ್. ಬನ್ನಿ ಒಂದು ಟೇಸ್ಟ್ ನೋಡೋಣ. ಬಿಸಿ ಚೆನ್ನಾಗಿದೆ, ನಾಟ್ ಬ್ಯಾಡ್. ಅಂದರೆ ಅಂಥ ಸೂಪರ್ ಅಂತ ಇಲ್ಲ, ನಾವು ಒಂಥರ ಟಿಫನ್ಸ್ ಅಂದರೆ ಸ್ವಲ್ಪ ದೂರ, ಬಟ್ ಚೆನ್ನಾಗಿದೆ. ಸೊ ಗೈಸ್, ಇವಾಗ ಓದುವಂಥ ಸಮಯ. ಸೊ ಸೋಮವಾರ ಒಂದು ಎಕ್ಸಾಮ್ ಐತೆ. ಆ ಎಕ್ಸಾಮ್ಗೆ ಇವಾಗ ಓದ್ಕೊಬೇಕು. ಬಟ್ ವಿಷಯ ಏನಪ್ಪ ಅಂದರೆ, ನಾನು ಎಲ್ಲರ ಥರ ಹಗಲು ರಾತ್ರಿ ಬೆಳಗ್ಗೆಯಿಂದ ಸಾಯಂಕಾಲ ಬಸ್ಸಾಗಿ ಹೋಗ್ಬೇಕಾದ್ರೆ, ಗಾಡಿಯಾಗಿ ಹೋಗ್ಬೇಕಾದ್ರೆ ಎಲ್ಲ ಓದೋಲ್ಲ. ಓದೋದು ಜಸ್ಟ್ 2-3 ಅವರು. ಆದರೆ ಏನು ಓದ್ತೀನಿ ನೋಡ್ರಿ, ಪಕ್ಕ ಓದ್ತೀನಿ, ಎಲ್ಲ ಕ್ಲಿಯರಾಗಿ ಓದಿರ್ತೀನಿ. ಸೊ ಇವಾಗ ಓದ್ತೀನಿ, ಆಮೇಲೆ ಸಿಕ್ಕೋಣ. ಓಕೆನಾ? ಅದೇನೋ ಗೊತ್ತಿಲ್ಲ ಅವರು. ಎಕ್ಸಾಮ್ಗಂತ ಓದ್ಕೊಳ್ಳೋಣ ಅಂತ ಕುತ್ಕೊಂಡಾಗಲ್ಲ ಹೊಟ್ಟೆ ಜಾಸ್ತಿ ಹಸಿತೈತೆ. ಓದ್ಕೊಳಕ್ಕಂತ ಒಂದು ಸ್ವಲ್ಪ ಹೊತ್ತಾಗಿರೋ ಅವಾಗೆ ಹೊಟ್ಟೆ ಹೆವಿ ಹಸಿತೈತೆ. ನಾಷ್ಟ ಮಾಡಿರೋ ಹೊಟ್ಟೆ ಹಸಿತೈತೆ. ನಿಮಗೂ ಹಿಂಗೆ ಆಗ್ತಿತ್ತ? ಸೊ ಗೈಸ್, ಓದ್ಕೊತ ಇದ್ದೆ. ಅದೇ ಟೈಮಲ್ಲಿ ನಮ್ಮಮ್ಮ ಬಂದ್ಬಿಟ್ಟು, ಪಾಪ ನನ್ನ ಮಗ ಕಷ್ಟಪಡ್ತಾ ಇದ್ದಾನೆ ಅಂತೇಳಿ ಮಾವಿನ ಹಣ್ಣು ತಂದುಕೊಟ್ರು. ದಟ್ ಈಸ್ ಮದರ್ಸ್ ಲವ್. ಓಕೆ, ಸೊ ಬನ್ನಿ.
ನೀಟಾಗಿದೆ, ಸೂಪರ್ ಆಗಿದೆ, ಮಜಾ ಬಂದ್ಬಿಡ್ತು. ಇವಾಗ ಓದಿದೆಲ್ಲ ಆಯಿತು. ಇವಾಗ ಹಸುಗಳ ಮನೆ ಹತ್ರ ಹೋಗೋಣ. ಸ್ವಲ್ಪ ಏನಾದ್ರು ಕೆಲಸ ಇದ್ದರೆ ಅದನ್ನು ನೋಡ್ಕೊಂಡು ಮಾಡ್ಕೊಂಡು ಮನೆಗೆ ವಾಪಸ್ ಬರೋಣ. ಬನ್ನಿ, ಲೆಟ್ಸ್ ಗೋ. ಸೊ ಗೈಸ್, ಇವಾಗ ನೀರಿಕ್ಕೋ ಅಂತ ಟೈಮು. ಸೊ ಬೂಸ, ಹಿಂಡಿ, ಇದು ಬೂಸ ಕಾಣಿಸ್ತಾ? ಓಕೆ, ಸೊ ಬನ್ನಿ. ಇವಾಗ ಇನ್ನೊಂದು ಐಟಮ್ ಇದೆ, ಇದು ಫೀಡ್. ಇವೆಲ್ಲ ಹಸುಗಳದ್ದು ನ್ಯೂಟ್ರಿಷನ್ ಫುಡ್ಡು. ಇಷ್ಟು ಫೀಡು, ಒಂದು ಟೋಪಿ ಬೂಸ, ಆಮೇಲೆ ಒಂದಿಷ್ಟು ಹಿಂಡಿ. ಸೊ ಗೈಸ್, ಇವಾಗ ಆ ಬೂಸಕ್ಕೆ ನೀರು ಇದನ್ನು ತಗೊಂಡೋಗಿ ಹಿಂಗೆ ಎತ್ಕೊಂಡು ಇಲ್ಲಿ ಹಸು ಮುಂದೆ ಇಕ್ಕೋದು. ಕುಡಿಯಮ್ಮ. ಸೊ ಗೈಸ್, ನೀರಿಕ್ಕಿ ಎಲ್ಲ ಮೇವಾಕಿ ಮುಗಿಸ್ತಾ ಇದ್ದಂಗೆ ಶುರು ಮಳೆ. ನೋಡ್ಬೋದು, ಮಳೆ ಬೀಳ್ತೈತೆ. ಮಳೆ ಇನ್ನೂ ಜಾಸ್ತಿನೂ ಆಗ್ಬೋದು, ನೋಡೋಣ. ಆದರೂ ಈ ಮಳೆ ಬೀಳೋ ಟೈಮಲ್ಲಿ ಒಂದು ಒಳ್ಳೆ ಅಡುಗೆ ಇದ್ದರೆ ಸಕಾಲದಲ್ಲಿ ಬಿಸಿ ಬೋಂಡ ಬಜ್ಜಿ ಅಂಥದ್ದು ಏನಾದರೂ ಇದ್ದರೆ ಮಜಾನೇ ಮಜಾ ಅಲ್ಲ. ಈ ಗಾಳಿ ಬೀಸೋ ಚಳಿಗೂ ಬಿಸಿ ಹೊಗೆ ಹೋಗ್ತಾ ಇರೋ ಅಡುಗೆ ತಿನ್ನೋಕ್ಕೂ ಸಕಾಲಾಗಿರ್ಬೇಕು. ಬಾ ಹುಳಿ ಸಾರು, ರಾಗಿ ಮುದ್ದೆ, ಚೆನ್ನಾಗಿದೆ. ಆಚೆ ಮಳೆ ಬೀಳ್ತೈತೆ, ಹೊಗೆ ಹೋಗ್ತಾ ಇರೋ ಮುದ್ದೆ, ಸಾರು, ಸೂಪರ್. ಸೊ ಗೈಸ್, ಊಟ ಆಯಿತು. ಫುಲ್ ವಿಷಯಕ್ಕೆ ಫ್ಯಾನ್ ಕೆಳಗೆ ಈ ಥರ ಫ್ಯಾನ್ ನೋಡ್ತಾ ಇದೆ. ಇದ್ರ ಕೆಳಗೆ ಪೀಸಾಗಿ ನೆಮ್ಮದಿಯಾಗಿ ಇವಾಗ ರೆಸ್ಟು, ಸಾಯಂಕಾಲ ಗಂಟ ರೆಸ್ಟು. ಯಾವಾಗ ಸಾಯಂಕಾಲ ಆಯಿತು, 4:15 ಆಯಿತು. ಇವಾಗ ಹಸುಗಳ ಮನೆ ಹತ್ರ ಬಂದ್ರಿ. ಏನಕ್ಕಪ್ಪ ಅಂದರೆ ಹಾಲು ಕರಿಯೋಣ ಅಂತ. ಸೊ ಥ್ಯಾಂಕ್ ಗಾಡ್, ಹೆಂಗ ನಮ್ಮ ಹಸುಗಳ ಹತ್ರ ಎಲ್ಲ ಸಗಣಿ ಎತ್ತವ್ರೆ, ಅದೊಂದು ವಿಷಯ ಖುಷಿ. ಇಲ್ಲಾಂದರೆ ನನ್ನ ಕೈಯಲ್ಲಿ ಎತ್ಸೋರು, ಪಟ ಹಾಕೊಂಡಿರೋ ತೊಳೆಯೋದು. ಓಕೆ, ಸೊ ಬನ್ನಿ ಶುರು ಮಾಡೋಣ. ಓಕೆ ಗೈಸ್, ಸೊ ಇವಾಗ ನಮ್ಮಪ್ಪ ಹಸು ಮಳೆಗೆಲ್ಲ ಬಯಲಿ ನಚ್ತಾ ಇದ್ದಾರೆ. ಇವಾಗ ಇನ್ನೇನು ಹಾಲು ಕರಿಯೋದು ಶುರು ಮಾಡೋದೆ. ಮತ್ತು ಇನ್ನೇನಪ್ಪ ಸಮಾಚಾರ? ಸೊ ಹಿಂಗೆ ಗೈಸ್, ನಾನು ನಮ್ಮಪ್ಪ ಹಾಲು ಕರಿಬೇಕಾದ್ರೆ ಕಷ್ಟ ಸುಖ ಮಾತಾಡಿಕೊಂಡು ಹಿಂಗೆ ಡೈಲಿ ಹಾಲು ಕರಿಯೋದು. ಸೊ ಗೈಸ್, ಇವಾಗ ಬೂಸ ಬೆರೆಸ್ಬೇಕು. ಬನ್ನಿ ಹೇಗೆ ಬರ್ಸ್ತೀರಿ ಅಂತ ತೋರಿಸ್ತೀನಿ ನೋಡಿ.
ಸೊ ಗೈಸ್ ಆಯಿತು ಬೂಸ ಬೆರೆಸಿದ್ದು. ಸೊ ಇವಾಗ ಏನೇ ಇದ್ದರೂ ಸ್ನಾನ ಮಾಡೋದು, ಫುಲ್ಲು ಮೈಕೈ ಎಲ್ಲ ಗಲೀಜಾಗೈತೆ, ಸ್ನಾನ ಮಾಡೋದು ಬನ್ನಿ. ಓಕೆ ಗೈಸ್, ಸೊ ಆಯಿತು, ಇವತ್ತಿನ ಕೆಲಸ ಎಲ್ಲ ಮುಗೀತು, ಸ್ನಾನ ಮಾಡೋಕ್ಕಂತ ಬಂದೆ. ಬಟ್ ಸ್ನಾನ ಮಾಡೋದೆಲ್ಲ ನಿಮ್ಗೆ ತೋರ್ಸೋಕ್ಕಾಗಲ್ಲ, ಅದು ಸ್ವಲ್ಪ ಪರ್ಸ್ನಲ್. ಓಕೆ, ಸೊ ಫ್ರೆಂಡ್ಸ್, ಈ ವ್ಲಾಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ದಯವಿಟ್ಟು ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸಪೋರ್ಟ್ ತುಂಬಾ ಮುಖ್ಯ. ಹಾಗೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಮತ್ತು ನನ್ನ ಇನ್ಸ್ಟಾಗ್ರಾಮಲ್ಲಿ ಮತ್ತು ಫೇಸ್ಬುಕ್ಕಲ್ಲಿ ನನ್ನ ಅಕೌಂಟ್ನ ಫಾಲೋ ಮಾಡಿ. ಓಕೆ, ಸೊ ಗೈಸ್, ಇಲ್ಲಿಗೆ ಇವತ್ತಿನ ವ್ಲಾಗ್ನ ಮುಕ್ತಾಯ ಮಾಡ್ತೀನಿ. ನೋಡಿದ್ರಲ್ಲ ಏನೇನು ಮಾಡಿದೆ ಅಂತ. ಇನ್ನೂ ಒಳ್ಳೊಳ್ಳೆ ಏನು ಎಲ್ಲ ಡಿಫ್ರೆಂಟಾಗಿ ಕೆಲಸ ಮಾಡ್ತಾ ಇರ್ತೀನಿ, ತೋರಿಸ್ತಾ ಇರ್ತೀನಿ. ಓಕೆ, ಸೊ ಗೈಸ್, ನಾನು ನಿಮ್ಮ ದೀಕ್ಷಿತ್, ಸೈನಿಂಗ್ ಆಫ್. ಥ್ಯಾಂಕ್ ಯು, ಲವ್ ಯು ಆಲ್, ಬಾಯ್.